2012ರ ಟ್ರೋಫಿಯ ಒಡೆಯ, ಆ ಒಡೆಯರ ತಂದೆ ನನ್ನ ಜೊತೆಗಿದ್ದಾರೆ. ಸರ್ ನಮಸ್ತೆ. ಖುಷಿ ಎಷ್ಟಿದೆ ನಿಮ್ಮ ಕಣ್ಣಲ್ಲಿ ಭಾವುಕರಾಗಿರುವಂತದ್ದು, ಮತ್ತೆ ಇಷ್ಟೊಂದು ಜನಗಳ ಪ್ರೀತಿ ಸಂಪಾದಿಸಿದರೆ ಗಿಲ್ಲಿ ಅವರು, ಎಷ್ಟು ಖುಷಿ ಇದೆ, ಏನ್ ಅನ್ಸ್ತಾ ಇದೆ? ಹೇಳಕ್ಕೆ ಆಯ್ತಾ ಇಲ್ಲ ಮೇಡಮ್ ಅವರೇ, ಎಷ್ಟು ಖುಷಿ ಒಂದಾಗ್ತಲ್ಲಿ ಎಲ್ಲ ಒಂದಾಗ್ತಲ್ಲಿ ನೆಗ ಅದೇನು ಅಡ್ಜಸ್ಟ್ ಮಾಡಿ ಹೇಳೋಕೆ ಆಯ್ತಾ ಇಲ್ಲ ನನಗೆ. ಈ ಖುಷಿನ ನನಗೆ ಸಂತೋಷ, ಆದ್ರೆ ತುಂಬಾ ಸಂತೋಷ ಇಗ್ತಾದೆ ಜೀವನ ನನಗೆ. ಇವಾಗ ನೋಡಿ, ನಮ್ಗೆಲ್ಲ ಗೊತ್ತಾಗುತ್ತೆ ನಿಮ್ಮನ್ನು ನೋಡಿದ್ರೆ ಗಿಲ್ಲಿ ಎಷ್ಟು ಸ್ಟ್ರಗಲ್ ಪಟ್ಬಿಟ್ಟು ಮೇಲ್ ಬಂದಿದ್ದಾರೆ. ಕುರಿಗಳನ್ನ ಮೇಯಿಸ್ಕೊಂಡು, ಆಮೇಲೆ ಯೂಟ್ಯೂಬ್ ವಿಡಿಯೋಸ್ ಮಾಡಿಕೊಂಡು, ಇದೆಲ್ಲವೂ ಕೂಡ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಬಿಕಾಸ್ ನಾನು ರ್ಯಾಲಿ ಟೈಮಲ್ಲಿ ಊರಿಗೆ ಬಂದಿದ್ದೆ, ಆಮೇಲೆ ಸರ್ವೆ ಮಾಡಿದಾಗಲೂ ಕೂಡ ನಮಗೆ ಗೊತ್ತಾಗಿದೆ ಎಲ್ಲಿಂದ ಎಷ್ಟು ಸ್ಟ್ರಗಲ್ ಪಟ್ಟು ಬಂದಿದೆ ಅಂತ. ಬಟ್ ಅಶ್ವಿನಿ ಅವರು ಮನೆಯೊಳಗೆ ಇದ್ದಾಗಲೂ ಕೂಡ ಗಿಲ್ಲಿ ಬಗ್ಗೆ ಒಂದಷ್ಟು ಮಾತಾಡ್ತಿದ್ರು. ಆಚೆ ಬಂದ್ಮೇಲೂ ಕೂಡ ಇವಾಗ ಗಿಲ್ಲಿ ಬಡವ ಅಲ್ಲ, ಬಡವನ್ ವೇಷ ಧರಿಸಿ ಬಿಗ್ ಬಾಸ್ ಮನೆಯಲ್ಲಿ ಕಪ್ ಗೆದ್ದಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಇಲ್ಲ ನೀವು ಹಂಗೆ ಕೇಳ್ಕಿದ್ರೆ ನಮ್ಗೆ ಅವ್ರು ಒಳ್ಳೆ ಜನ. ಅವರು ಏನು ಬಿಗ್ ಬಾಸ್ ಮನೆಗಳು ಎಷ್ಟಾಡ್ದು ಅಷ್ಟೇ, ಈಚೆಗೆ ಬಂದಮೇಲೆ ನಮ್ಮ ಎಲ್ಲ ಅಕ್ಕ ತಂಗ ಅಣ್ಣ ತಮ್ಮ ಮಾತಾಡಿಸಿ ನಮ್ಗೆ ಕಳಿಸಿರೋದು ಅಂತ. ಏನಿಲ್ಲ, ಏನು ಕೆಟ್ಟ ಮನಸ್ಸಲ್ಲ, ಅವರು ಒಳ್ಳೆ ಜನ. ಅವರು ನಿಜವಲ್ವೇ ಅಲ್ಲಿ ಏನೋ ಅಲ್ಲಿ ಆಟ ಆಡಿದ್ರು, ಒಬ್ಬ ಒಳ್ಳೆ ಒಬ್ಬ ಕೆಟ್ಟ ಇರಲೇಬೇಕು ಒಳಗಡೆ. ಅಲ್ಲಂದ್ರೆ ನೋಡಿ TBR ನೋಡಿರೋ ಒಳ್ಳೆ ಜನ. ಓಕೆ, ಸೂಪರ್. ಈ ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕು ಬೇಡವೋ ನಂಗೆ ಗೊತ್ತಿಲ್ಲ, ಆದ್ರೂ ಕೂಡ ನಂಗೆ ಕ್ಯೂರಿಯಾಸಿಟಿ, ನಿಮ್ಮ ಬಾಯಿಂದ ಏನು ಬರುತ್ತೆ, ನಿಮ್ಮ ಉತ್ತರ ಏನು ಅಂತ ತಿಳ್ಕೋಬೇಕು ಅಂತ. ಇವಾಗ ಕಾವ್ಯ ಗಿಲ್ಲಿ ಅವ್ರ ಮನೆ ಒಳಗಡೆ ನೋಡಿದ್ದೀರಾ. ಗಿಲ್ಲಿ ಎಲ್ಲ ಹುಡುಗಿರಿಗೂ ಕೂಡ ಸಹಜವಾಗಿ ತಮಾಷೆ ಮಾಡ್ತಾ ಇದ್ರು, ಸೊ ಒಳ್ಳೆ ಸ್ನೇಹಿತರಾಗಿದ್ರು. ಬಟ್ ಫ್ಯಾನ್ಸ್ ಏನು ಮಾಡ್ತಿದ್ದಾರೆ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರದ್ದು ಮದುವೆ ಮಾಡಿಸ್ತೀವಿ ಅಂತೆಲ್ಲ ಕೂಗ್ಗಳು ಕೇಳಿ ಬರ್ತಾ ಇದೆ. ಸೊ ನೀವು ಆಸ್ ಅ ಪಾತ್ರ ಸ್ಟೇಜ್ ಮೇಲೆ ಕೃಷ್ಣ ರುಕ್ಮಿಣಿ ಗಂಡ ಈಚೆಗೆ ಬಂದ್ಮೇಲೆ ಅಲ್ವಲ್ಲ ಅವರು, ಅದೇ ತರ ಅವರು. ಗಿಲ್ಲಿ ಯಾಕೆ ಅಷ್ಟೊಂದು ಪವರ್ಫುಲ್, ಅಷ್ಟೊಂದು ಟ್ಯಾಲೆಂಟ್ ಇಲ್ಲಿಂದ ಈ ಆದ್ರೆ ಏನು ಅಂತ ಅಂದ್ರೆ ಅವನು ಇಷ್ಟ, ಅದು ಈಚೆ ಬಂದ್ಮೇಲೆ ಹಂಗೆ ಇದ್ರು ಇರಬಹುದು, ಅವನು ಇಷ್ಟ. ನಿಮಗೆ ಈಗ ಒಬ್ಬ ತಂದೆ ಆಗಿ ಒಬ್ಬ ತಾಯಿಯಾಗಿ ಆಸೆ ಇರುತ್ತೆ, ನಮ್ಮ ಮನೆ ಸೊಸೆ ಹಿಂಗೆ ಇರ್ಬೇಕಪ್ಪ ಅಂತ ಹೇಳ್ಬಿಟ್ಟು. ಆಸೆಗಳು ಏನಿದೆ? ಆಸೆ ಅವನು ಕೊಟ್ಟದ್ದು ನಮಗೆ ಫಸ್ಟ್, ಅವಂದು ಆಮೇಲೆ ನಮ್ದು. ನಿಮಗೊಂದಷ್ಟು ಸೊಸೆ ಅಂದ್ರೆ ಹಿಂಗಿರ್ಬೇಕು, ಈ ಕ್ವಾಲಿಟೀಸ್ ಇರ್ಬೇಕು ಅಂತ ಇರತ್ತಲ್ವಾ, ಅದೊಂದ್ 2 ಲೈನು. ಅವನು ಹೆಂಗೆ ದುರಂಕಾರ ಆಡ್ದಾರೆ ಬಿಗ್ ಬಾಸ್ ಒಳಗೆ ಜಂಪರ್ ಬರೀ ಬನ್ನು, ನಾನು ಚೆಡ್ಡಿ ನಿಕ್ಕಲ್ಲಿ ಹೆಂಗಿದ್ದೆ ಅದೇ ತರ ಬನ್ನಿನೂ ಮತ್ತೆ ಹಂಗೆ ಇರಬೇಕು ಹೆಣ್ಮಕ್ಳು. ಇಷ್ಟು ಪ್ರೀತಿ ಅಭಿಮಾನ ನೋಡಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಂಗೆ ಈಗ ಬಂದಿರತಕ್ಕಂತಹ 50 ಲಕ್ಷ ಜೊತೆಗೆ ಸುದೀಪ್ ಅವರು ಕೂಡ 10 ಲಕ್ಷ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಶರವಣ ಅವರು ಕೂಡ 20 ಲಕ್ಷ ಕೊಟ್ಟಿದ್ದಾರೆ. ಸೊ ಬಹುದೊಡ್ಡ ಅಮೌಂಟ್ ಆಗಿರುತ್ತೆ ನಿಮಗೆ ಎಕ್ಸ್ಪೆಷಲಿ. ಸೊ ಎಲ್ಲಿ ಹೂಡಿಕೆ ಮಾಡಬೇಕು, ಏನ್ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಏನಾದ್ರೂ ಇದೆಯಾ? ಅದು ಅವನು ಸೇರ್ಕೊಂಡದ್ದು. ನಾ ಸಂಪಾದನೆ ಮಾಡವಲ್ಲ, ಅವನ ಜನ್ಮ ನಾ ಸಂಪಾದನೆ ಮಾಡೋನೆ, ದುಡ್ಡು ಸಂಪಾದನೆ ಮಾಡವಲ್ಲ, ಅವ್ನು ಸಂಪಾದನೆ ಮಾಡೋದು ಅವ್ರು ಏನು ಬೇಕಾದ್ರೂ ಮಾಡ್ಕೋಬಹುದು. ಅದು ಅಷ್ಟು ಗಂಟೆ ಬುಡಕ್ಕೆ ಹೋಗಲ್ಲ ಅಂತ ಕೇಳ್ತಾನೆ, ಆದ್ರೆ ಒಂದು ಪಾದ ಇಟ್ಟಿರ್ಬೇಕು ಅದನ್ನ.